ಕೆ.ಡಿ. ದ ಡೆವಿಲ್. ಧ್ರುವ್ ಸರ್ಜಾ ಅವರು ನಟಿಸಿರುವ ಈ ಮೂವಿ ರೇಷ್ಮಾ ನಾಣಯ್ಯ, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್, ರಮೇಶ್ ಅರವಿಂದ್ ಅವರು ಮತ್ತು ಕಿಚ್ಚ ಸುದೀಪ್, ದೊಡ್ಡಣ್ಣ ಹೇಳ್ತಾ ಹೋದರೆ ತುಂಬ ಜನ ಇದ್ದಾರೆ. ಈ ಸಿನಿಮಾ ರಿಲೀಸ್ ಆಗಿದೆ. ತುಂಬ ರಿಲೀಸ್ ಡೇಟ್ ಮುಂದೂಡಿ ರಿಲೀಸ್ ಆಗಿದೆ. ಪ್ರೇಮ್ ಸರ್ ಡೈರೆಕ್ಟ್ ಮಾಡಿದ್ದಾರೆ. KVN ಪ್ರೊಡಕ್ಷನ್ ಅವರು ಬಂಡವಾಳ ಹೂಡಿದ್ದಾರೆ. ಹೇಗಿದೆ ಸಿನಿಮಾ? ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ನೋಡ್ಬೋದಾ? ಹಿಂದೆ ಬಂದಂಥ ಪ್ರೇಮ್ ಸರ್ ಅವ್ರದ್ದು ದೇವ ವಿಲನ್ ಆಗಿರ್ಬೋದು, ಆ ರೇಂಜಿಗೆ ಮ್ಯೂಸಿಕ್ ಇದೆಯಾ ಅಂದರೆ ದ ವಿಲನ್ ಮೂವಿ ಅಷ್ಟು ವರ್ಕ್ ಆಗದೇ ಇದ್ದರೂ ಮ್ಯೂಸಿಕ್ ತುಂಬಾ ಇಷ್ಟ ಆಗಿತ್ತು ಅಲ್ವಾ? ಆ BGM ಸುದೀಪ್ ಸರ್ಗೆ, ಇದರಲ್ಲೂ ಸುದೀಪ್ ಸರ್ ಇದ್ದಾರೆ. ಯಾವ ರೀತಿ ವರ್ಕ್ ಆಗಿದೆ ಅಂತ ಮಾತಾಡೋಣ ಬನ್ನಿ. ಇದೇ ರೀತಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇದರಲ್ಲಿ ತುಂಬ ಇಷ್ಟ ಆಗೋದು ಕತೆ ಟ್ರೈಲರಲ್ಲೂ ಬಿಟ್ಟುಕೊಟ್ಟಿಲ್ಲ ಮತ್ತು ಇಲ್ಲಿಯೂ ಬಿಟ್ಟುಕೊಡೋಕ್ಕಾಗಲ್ಲ. ಅದಕ್ಕೆ ಸ್ಪಾಯ್ಲರ್ ಆಗುತ್ತೆ. ಮತ್ತು ನೀವು ಹೋಗಿ ನಾ ಎಲ್ಲ ಹೇಳಿದೆ ಅಂದರೆ ನೀವು ಹೋಗಿ ನೋಡಿದ್ರೆ ಸಿನಿಮಾ ನೋಡ್ದಂಗೆ ಅನಿಸಲ್ಲ, ಟ್ವಿಸ್ಟ್ ಗೊತ್ತಾಗಲ್ಲ. ಅದಕ್ಕೆ ಆನ್ಲೈನ್ ಕತೆ ಹೇಳ್ತಾಯಿಲ್ಲ. ಮತ್ತು ಇದರಲ್ಲಿ ತುಂಬ ಇಷ್ಟ ಆಗೋದು ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಮತ್ತು VFX CG ಆಗಿರ್ಬೋದು ತುಂಬ ರಿಚ್ಚಾಗಿ ಮೂಡಿ ಬಂದಿದೆ. ಯಾವುದೋ ಒಂದು ಸಿನಿಮಾ ನೋಡ್ತಾ ಇದೀವಿ ಅನ್ನಿಸಲ್ಲ, ಯಾವ ಸಿನಿಮಾ ನೋಡ್ತಾ ಇದೀವಪ್ಪ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ರಿಚ್ ಆಗಿದೆ. ಕನ್ನಡ ಸಿನಿಮಾನ ಅಂತ ಅನಿಸುತ್ತೆ. ಆ್ಯಕ್ಟಿಂಗ್ ರೇಷ್ಮಾ ನಾಣಯ್ಯ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧ್ರುವ್ ಸರ್ಜಾ ಅವರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಎಲ್ಲ ಕ್ಯಾರೆಕ್ಟ್ರು ಸ್ವಲ್ಪ ಡೆಪ್ತ್ ಕೊಟ್ಟಿದ್ದಾರೆ. ಅದೇ ಇಷ್ಟ ಆಗೋದು. ಹಿಂದೆ ಏನಾಗ್ತಾಯಿತ್ತು ಅಂದರೆ ಒಂದು 2 ಲೀಡ್ ಕ್ಯಾರೆಕ್ಟ್ರ್ ಡೆಪ್ತ್ ಇರೋದು, ಉಳಿಗೆ ಬೇರೆ ಯಾವುದೋ ಕ್ಯಾರೆಕ್ಟ್ರು ಏನೂ ಇರೋಲ್ಲ. ಯಾಕೆ ಬರ್ತಾಯಿದ್ದಾವೋ ಏನೋ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ಸರ್ತಿ ಹಂಗಾಗಿಲ್ಲ. ತುಂಬ ಡೆಪ್ತ್ ಇದೆ, ಕನೆಕ್ಟ್ ಆಗುತ್ತೆ. ಸಿನಿಮಾ ಪೂರ್ತಿ ಕನೆಕ್ಟ್ ಆಗುತ್ತೆ, ಅದು ಮಾತ್ರ ಹೇಳ್ತೀನಿ. ಎಮೋಷನಲ್ ಆಗಿರ್ಬೋದು, ಆ್ಯಕ್ಷನಲ್ಲಿ ಆಗಿರ್ಬೋದು. ಆ್ಯಕ್ಷನ್ ಅಂತೂ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಒಂದು ಪ್ರಾಬ್ಲಮ್ ಏನಂದರೆ ಈ ಸಿನಿಮಾದಲ್ಲಿ ಎಲ್ಲರೂ ಸೂಪರ್ ಸ್ಟಾರ್ಗಳೇ. ರವಿಚಂದ್ರನ್ ಸರ್ ಆಗಿರ್ಬೋದು, ಒಂದು ಕಾಲದಲ್ಲಿ ಸೂಪರ್ ಸ್ಟಾರ್ ಅವರು. ರಮೇಶ್ ಅರವಿಂದ್ ಅವರು ಒಂದು ಕಾಲದಲ್ಲಿ ಸೂಪರ್ ಸ್ಟಾರೇ. ಸಂಜಯ್ ದತ್ ಅವರು ಸೂಪರ್ ಸ್ಟಾರ್. ಕಿಚ್ಚ ಸುದೀಪ್ ಅವರು ಸೂಪರ್ ಸ್ಟಾರ್. ಈ ರೀತಿ ಶಿಲ್ಪಾ ಶೆಟ್ಟಿ ಅವರು ಇದ್ದಾರೆ. ಮತ್ತು ಎಲ್ಲರೂ ಸ್ಟಾರ್ ಇಟ್ಕೊಂಡು ಅವರಿಗೆ ತುಂಬ ಹೊತ್ತು ಸ್ಕ್ರೀನ್ ಮೇಲೆ ಇರಬೇಕು. ಮತ್ತು ಆ ಕ್ಯಾರೆಕ್ಟ್ರಿಗೆ ಡೆಪ್ತ್ ಇರಬೇಕು, ಅದು ಮುಖ್ಯ ಅಲ್ವಾ? ಈಗ ಸ್ಕ್ರೀನಲ್ಲಿ ತುಂಬ ಹೊತ್ತು ಸಿನಿಮಾ ಪೂರ್ತಿ ಅವರೇ ಇದ್ದಾರೆ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಡೆಪ್ತ್ ಇರಲಿಲ್ಲ ಅಂದರೆ ಅವ್ರು ಯಾಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿರಲಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ. ಸಿನಿಮಾ ಯಾವುದೇ ಸ್ಟಾರ್ ಇದ್ದರೂ ಓಡೋಲ್ಲ. ಆದರೆ ಇಲ್ಲಿ ಆ ರೀತಿ ಮಾಡಿಲ್ಲ. ಎಲ್ಲ ಕ್ಯಾರೆಕ್ಟ್ರು ಡೆಪ್ತ್ ಇದೆ. ಎಷ್ಟು ಬರ್ತಾರೋ ಏನೋ, ಆದರೆ ಡೆಪ್ತ್ ಅಂತೂ ಇದೆ. ಅದಕ್ಕೆ ಸಿನಿಮಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಮತ್ತು ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಈ ಧ್ರುವ್ ಸರ್ಜಾ ಅವರ ಒನ್ ಆಫ್ ದ ಬೆಸ್ಟ್ ಮೂವಿ ಅನ್ಬೋದು. ಇದು ಇಷ್ಟ ಆಗುತ್ತೆ. ಓಕೆನಾ? ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿವ್ಯೂ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಬೆಳೆಯೋಕ್ಕೂ ಆಗೋಲ್ಲ, ಯೂಟ್ಯೂಬ್ ಚಾನಲ್ ಓಡೋಲ್ಲ. ಪ್ಲೀಸ್